ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನೇ ಇದೆಲ್ಲ? ಅಕ್ಕ, ನೀವು ಸುಮ್ಮನೆ ಇದ್ಬಿಡಿ. ಮನೆ ಏನೇನೋ ಹೆಣ್ಮಕ್ಳು ಬಂದ್ರೆ ನಿಂತ್ರೆ ನಮ್ಮ ಮರ್ಯಾದೆ ಏನಾಗ್ಬೇಕು? ಊರಲ್ಲಿ 4 ಜನ ಮಾತಾಡಿದ್ರೆ ನಾವು ಹೇಗ್ ಬದುಕೋದು? ಅಮ್ಮ ಅಮ್ಮ ಬಿಡಮ್ಮ ಬಿಡಮ್ಮ ಬಿಡ ಹೇಳು, ಇವ್ರಿಗೆ ಮದ್ವೆ ಆಗ್ತೀಯೋ ಇಲ್ವೋ? ನಳಿನಿ, ಇಲ್ಲಿ ನೋಡೆ, ಇವಳ ಮೈಗೆ ಹಚ್ಚಿರೋ ಅರಿಶಿನ ಇನ್ನೂ ಆರಿಲ್ಲ. ಅಂಥದ್ರಲ್ಲಿ ಇವಳ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋದಕ್ಕೆ ನೋಡ್ತಿದ್ದಾರೆ. ಅಂಥವ್ರ ಮನೆಗೆ ಮಕ್ಕಳನ್ನ ಹೇಗೆ ಕೊಡೋದಕ್ಕಾಗತ್ತೆ? ಮದುವೆ ಮಂಟಪದವರೆಗೂ ಬಂದು ನಿಂತಿದೆ. ಆ ಹೆಣ್ಮಗು ಬಗ್ಗೆ ಈ ಸಮಾಜ ಏನ್ ಮಾತಾಡುತ್ತೆ ಅಂತ ಗೊತ್ತಾ ನಿಮಗೆ? ನಳಿನಿ, ಸಮಾಧಾನ ಮಾಡ್ಕೊಳಮ್ಮ. ಸಮಾಜಕ್ಕೆ ಹೆದರ್ಕೊಂಡು ಮಗಳ ಜೀವನ ಹಾಳು ಮಾಡೋಕ್ಕಾಗತ್ತ? ಸಾಹೇಬ್ರೆ, ನಾವು ಬಡವರು, ದುಡ್ಡಿರೋರಲ್ಲ, ದೊಡ್ಡ ಹೆಸರು ಮಾಡಿರೋರು ಅಲ್ಲ. ಈ ಸಮಾಜ ಬೆರಳು ಮಾಡಿ ತೋರ್ಸೋದೆ ನಮ್ ತರ ತಗ್ಗಿ ಬಗ್ಗಿ ನಡೆಯೋರ್ನ. ನೀವೇನೋ ಇವತ್ತು ಬಂದ್ರಿ, ನಾಳೆ ಬೆಂಗಳೂರಿಗೆ ಹೊರಟೋಗ್ಬಿಡ್ತೀರಾ. ಆದ್ರೆ ನಾವು ಬದುಕಿರೋವರೆಗೂ ಇದೇ ಹಳ್ಳಿಲಿ ಇದೇ ಜನರ ಮಧ್ಯೆ ಬದುಕಬೇಕು. ಈ ಅವಮಾನ ನಮ್ಮನ್ನ ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇರುತ್ತೆ. ಅದ್ರ ಬದಲು ನಾವು ಸಾಯೋದೇ ವಾಸಿ. ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಮಗಳು ಮತ್ತೆ ಸಾಹೇಬ್ರು ಎಲ್ಲಾರ ಮುಂದೆ ನಮ್ ಕ್ಷಮೆ ಕೇಳಿದ್ರೆ ಈ ಮದುವೆ ನಡೆಯುತ್ತೆ. ಅದಕ್ಕೆ ನಾನು ಹೊಣೆ. ಏನ್ ಸಾಹೇಬ್ರೆ, ನಿಮ್ ಪ್ರತಿಷ್ಠೆ ಮುಖ್ಯನಾ ಅಥವಾ ಹುಡುಗಿ ಭವಿಷ್ಯ ಮುಖ್ಯನಾ? ನಿನ್ನ ಮಗಳ ಮದುವೆ ನಡೆಯುತ್ತೆ. ಶಬಾಷ್ ಸಾಹೇಬ್ರೆ, ಅಂತೂ ನಿಮ್ಮ ಮನಸ್ಕರ್ಗಿ ಕ್ಷಮೆ ಕೇಳೋದಿಕ್ಕೆ ಒಪ್ಕೊಂಡಿದ್ದೀರಾ ಅಂತ ಆಯ್ತು. ಈ ಹುಡುಗನ ಜೊತೆ ಅಲ್ಲ, ಅಲೋ ದೊಡ್ಡ ಮನುಷ್ಯರೇ, ನಮ್ಮನ್ನ ದಾಟಿ ಇಲ್ಲಿ ಯಾವನ ಹುಡುಗಿಗೆ ತಾಳಿ ಕಟ್ಟಲ್ಲ. ನಿನಗೆ ಕಿಟ್ಟಿ ಅಂಥವನು ಅವನ ಕುಟುಂಬ ಎಂಥದ್ದು ಅಂತ ಮೊದಲೇ ಗೊತ್ತಿತ್ತು ಅಲ್ವಾ? ನಿನ್ನೆ ಕೇಳ್ತಿರೋದು ಅವನು ಎಂಥವನು ಅಂತ ಗೊತ್ತಿತ್ತಲ್ವ ನಿನಗೆ? ನನ್ನ ಮೊಮ್ಮಗ ಲಕ್ಷ್ಮೀನ ಮದುವೆ ಆಗ್ತಾನೆ. ಅಪ್ಪ, ಏನ್ ಮಾಡ್ತಿದ್ದೀರಾ? ತಾತ, ಏನ್ ತಮಾಷೆ ಮಾಡ್ತಿದ್ದೀರಾ? ನಾನು ಇವಳನ್ನ ಮದುವೆ ಆಗದ ಸಾಧ್ಯನೇ ಇಲ್ಲ. ನಿನಗೀಗ ಮಾತಾಡೋ ಯಾವುದೇ ಹಕ್ಕಿಲ್ಲ. ನಡಿ, ಹಸೆ ಮೇಲೆ ಕೂತ್ಕೋ. ತಾತ, ಅಮ್ಮನ್ನ ನಾನು ಕನ್ವಿನ್ಸ್ ಮಾಡ್ತೀನಿ ತಾತ. ನಾನು ಯಾರನ್ನೂ ಮದುವೆ ಆಗಲ್ಲ. ಅಮ್ಮ ನೋಡು, ನೀನು ಹಠ ಮಾಡ್ತಿರೋದ್ರಿಂದನೇ ತಾತ ಈ ನಿರ್ಧಾರ ತಗೋತಿದ್ದಾರೆ. ದಯವಿಟ್ಟು ಬೇಡ ಅಮ್ಮ. ಮದುವೆನೇ ಹೆಣ್ಣಿನ ಜೀವನ ಅಲ್ಲ. ನಾನು ಚೆನ್ನಾಗಿ ಓದ್ಲಾಗೆ ಬಾಯಿ. ನೀನು ಮದ್ವೆ ಆಗದೆ ಹೋದ್ರೆ ತಗೋ ಇದನ್ನ ನನ್ ಮೇಲೆ, ಮೇಘಿನ ಮೇಲೆ, ಶ್ಯಾಮ್ ಮೇಲೆ ಸುರಿದು ಬೇಕಿ ಹಚ್ಚಿ ಹೋಗ್ತಾ ಇರೋ. ನಳಿನಿ, ಏನ್ ಹೇಳ್ತಿದ್ಯಾ? ಹೌದು ರೀ, ಇವಳು ಮದ್ವೆ ಇದೇ ಮಂಟಪದಲ್ಲೇ ಈಗಲೇ ನಡಿಲೇಬೇಕು. ಸಾಹೇಬ್ರೆ ಹೇಳ್ತಿದಾರಲ್ಲ,
ನಿಂತ ಹೋದ್ ಮದ್ವೆನ ನಡೆಸ್ಕೊಡ್ತಾರೆ, ಇವಳನ್ನ ಅವ್ರ ಮನೆ ಸೊಸೆಯಾಗಿ ಮಾಡ್ಕೋತಾರೆ ಅಂತ. ಅದೇ ಮಾವ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಇವನಿಗೆ ಚೆನ್ನಾಗಿ ಗೊತ್ತಿದೆ. ನಡಿ. ತಾತ ಪ್ಲೀಸ್, ನಾನ್ ಕರ್ದಿದ್ದು ಲಕ್ಷ್ಮಿ ಲೈಫಲ್ಲಿ ತೊಂದರೆ ಆಗ್ತಿದೆ ಬಂದು ತಡೀರಿ ಅಂತ, ಆದಿ ಲೈಫ್ಗೆ ತೊಂದರೆ ಆಗ್ಲಿ ಅಂತ ಅಲ್ಲ. ಅಮ್ಮು, ನಿನ್ನ ಕರ್ತವ್ಯ ನೀನು ಮಾಡಿದೀಯ. ಇವನ ಕರ್ತವ್ಯ ಪಾಲಿಸೋ ಸಮಯ ಬಂದಿದೆ ಈಗ. ತಾತ, ನಿಮ್ಮ ಪ್ರೆಸ್ಟೀಜ್ಗೆ ನಾನು ಬಲಿ ಆಗಲ್ಲ. ಈ ಡ್ರಾಮಾದಲ್ಲಿ ನನ್ನ ಎಳಿಬೇಡಿ. ಇದು ಇವ್ರ ಫ್ಯಾಮಿಲಿ ತಲೆ ನೋವು. ಅವ್ರು ಏನಾದ್ರೂ ಮಾಡ್ಕೋತಾರೆ. ಐ ಆಮ್ ಡನ್ ಹಿಯರ್. ಅದೇ ಅದೇ ನಿಂತ್ಕೋ. ಯಜಮಾನ್ರೆ, ನಿನ್ನ ಮಗಳ ಮದುವೆ ನೀ ಅನ್ಕೊಂಡಿರೋ ಮುಹೂರ್ತದಲ್ಲೇ ನಡೆಯುತ್ತೆ. ಇದು ಈ ಧರ್ಮರಾಜ್ ಕೊಡ್ತಿರೋ ಮಾತು. ಅದೇ ಎಲ್ಲೋಗ್ತಾ ಇದೀಯಾ? ನಿನ್ನ ಮದುವೆ ಮನೆಯಿಂದ ಹೊರಗಡೆ ಬಂದ್ಬಿಟ್ಟೆ ನೀನು ಮಾಡಿರೋ ಅನ್ಯಾಯ ಎಲ್ಲ ಸರಿ ಹೋಗ್ಬಿಡುತ್ತಾ? ನೀನು ಮಾಡಿರೋ ಕರ್ಮದಿಂದ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನೀನು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನೇನ್ ಮಾಡಿದೆ ತಾತ? ಸುಮ್ಮನೆ ಏನೇನೋ ಹೇಳಿ ನನ್ನ ಹಳ್ಳ ತೆಳಕ್ ನೋಡ್ಬಿಡಿ. ಅಪ್ಪ, ಅವನು ಏನು ಮಾಡ್ದ ಅಪ್ಪ? ಅವನಿಗೆ ಇಷ್ಟ ಇಲ್ಲ ಅಂದರೂ ಯಾಕೆ ಈ ಮದುವೆಗೆ ಒತ್ತಾಯ ಮಾಡ್ತಿದ್ದೀರಾ? ಏನು ಮುಖ ನೋಡ್ತಿದ್ಯಾ? ನೀನೇ ಬಾಯ್ಬಿಟ್ಟು ಹೇಳ್ತೀಯೋ ಇಲ್ಲ ನಾನು ಹೇಳೋ? ನಾನು ಇವನಿಗೆ ಯಾಕೆ ಒತ್ತಾಯ ಮಾಡ್ತಿದ್ದೀನಿ ಅಂತ ನಿಮಗೆಲ್ಲ ಅನ್ನಿಸ್ತಾ ಇದೆ ಅಲ್ವಾ? ಆದರೆ ಇವತ್ತು ಲಕ್ಷ್ಮಿ ಜೀವನ ಹೀಗಾಗೋದಕ್ಕೆ ಇವನೇ ಕಾರಣ. ಇವನಿಂದನೇ ಪಾಪ ಹೆಣ್ಮಗು ಈಗ ಅಳ್ತಾ ಕೂತಿರೋದು. ಅವ್ರ ಮನೆಯವರೆಲ್ಲ ಸಂಕಟ ಅನುಭವಿಸ್ತಾ ಇರೋದು. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.